ಶ್ರೀ ಕ್ಷೇತ್ರವು ಕಾಸರಗೋಡು ಜಿಲ್ಲೆಯ ಮುಳಿಯಾರು ಗ್ರಾಮ ಪಂಚಾಯತಿನ ಮಲ್ಲ ಎಂಬಲ್ಲಿ ಮಧುವಾಹಿನಿ ನದಿ ತೀರದಲ್ಲಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ನೆಲೆಗೊಂಡಿದೆ. ಯಂತ್ರಗಳಲ್ಲಿಯೇ ಸರ್ವೋಚ್ಚವಾದ ನಿರ್ಗುಣ ನಿರಾಕಾರವಾದ ತುಂಬಾ ವಿರಳವಾದ ಶ್ರೀ ಚಕ್ರ ಸಹಿತ ದರ್ಪಣ ಬಿಂಬವು ಇಲ್ಲಿಯ ಪ್ರತಿಷ್ಠೆ ಆಗಿರುತ್ತದೆ. ಇದರ ಜೊತೆ ಉತ್ಸವ ಮೂರ್ತಿಗೂ ಗರ್ಭಗೃಹದಲ್ಲಿ ರಾಜೋಪಚಾರ ಸಪರಿವಾರ ತ್ರಿಕಾಲ ಪೂಜೆ ನಡೆಯುತ್ತದೆ. ಪ್ರಾತಃ ಕಾಲ ಶಾಂತಿದುರ್ಗೆ, ಮಧ್ಯಾಹ್ನ ಸ್ವಯಂವರ ಪಾರ್ವತಿ, ರಾತ್ರಿ ವನದುರ್ಗೆ ಎಂಬ ಸಂಕಲ್ಪದೊಂದಿಗೆ ಪೂಜಿಸಲಾಗುತ್ತದೆ. ಇಲ್ಲಿ ಬರುವ ಭಕ್ತಾದಿಗಳಿಗೆ ನಿತ್ಯವೂ ಮಧ್ಯಾಹ್ನ ಹಾಗೂ ರಾತ್ರಿ ವೇಳೆ ಅನ್ನದಾನ ನಡೆಯುತ್ತದೆ. ದೇವಸ್ಥಾನದ ವಾರ್ಷಿಕ ಜಾತ್ರೆಯು ಫಾಲ್ಗುಣ ಮಾಸ ಶುದ್ಧ ಏಕಾದಶಿಯಂದು ರಾತ್ರಿ ಧ್ವಜಾರೋಹಣದಿಂದ ಆರಂಭವಾಗಿ ಹುಣ್ಣಿಮೆಯಂದು ಹೋ4 ರಥೋತ್ಸವ, ಬೆಡಿ ಮತ್ತು ಮರುದಿನ ಅವಕೃತ ಸ್ನಾನ, ಬಟ್ಟಲು ಕಾಣಿಕೆ, ದೈವಗಳ ಕೋಲದೊಂದಿಗೆ ಸಂಪನ್ನಗೊಳ್ಳುತ್ತದೆ. ಇಲ್ಲಿನ ಇತಿಹಾಸ ಹೇಳೋದು ಏನು ಅಂದರೆ, ಚಕ್ರವರ್ತಿ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಾನಂತರ ಮೊಘಲರಿಂದ ಹಿಂದೂಗಳಿಗೆ ಎದುರಾದ ಆಕ್ರಮಣದಿಂದಾಗಿ ಹಿಂದೂ ಆಚಾರ ಅನುಷ್ಠಾನಗಳನ್ನು ನಡೆಸಲು ಅಸಾಧ್ಯವಾದಾಗ ಮಹಾರಾಷ್ಟ್ರದ ಕರಹಾಡ ಎಂಬ ಸ್ಥಳದಿಂದ ಕರಹಾಡ ಬ್ರಾಹ್ಮಣರು ತಮ್ಮ ಆರಾಧನಾ ಶಕ್ತಿಯಾದ ಶ್ರೀಚಕ್ರದೊಂದಿಗೆ ದಕ್ಷಿಣಾಭಿಮುಖವಾಗಿ ಮಲ್ಲ ಗ್ರಾಮಕ್ಕೆ ಬಂದರು. ಮಧುವಾಹಿನಿ ನದಿಯು ಅರ್ಧಚಂದ್ರಾಕಾರವಾಗಿ ಹರಿಯುವುದನ್ನು ಕಂಡು ತಮ್ಮ ಆರಾಧನಾ ಶಕ್ತಿಯನ್ನು ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದರು. ಆ ಬ್ರಾಹ್ಮಣರ ವಂಶಜರಾದ ಆನೆಮಜಲು ಮನೆತನದವರು ಶ್ರೀ ಕ್ಷೇತ್ರದ ಆಡಳಿತವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. 1968ರಲ್ಲಿ ಆಡಳಿತ ಮೊಕ್ತಸರರಾದ ಆನೆಮಜಲು ಅಚ್ಯುತ ಭಟ್ಟರು ಕಾಶಿಯಿಂದ ತಂದ ಚಂದ್ರಕಾಂತ ಶಿಲೆಯ ಸತ್ಯನಾರಾಯಣ ವಿಗ್ರಹವನ್ನು 1976ರಲ್ಲಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳ ಕರಕಮಲಗಳಿಂದ ಪ್ರತಿಷ್ಠಾಪಿಸಲಾಯಿತು. ಸತ್ಯನಾರಾಯಣ ದೇವರ ಪ್ರತಿಷ್ಠೆ ಇರುವ ನಿತ್ಯ ಪೂಜೆ ನಡೆಯುವ ದೇವಾಲಯ ಇರುವುದು ಬಹಳ ಅಪರೂಪ. ಇಲ್ಲಿನ ವಿಶೇಷ ಸೇವೆಗಳು: ವಿಶೇಷ ದುರ್ಗಾಪೂಜೆ, ಹೂವಿನ ಪೂಜೆ, ಸರ್ವಸೇವೆ, ಅಲಂಕಾರ ಪೂಜೆ, ಮಹಾಪೂಜೆ, ಕಾರ್ತಿಕ ಪೂಜೆ, ತ್ರಿಕಾಲ ಪೂಜೆ, ಸ್ವಯಂವರ ಪೂಜೆ, ಸತ್ಯನಾರಾಯಣ ಪೂಜೆ, ತುಲಾಭಾರ ಸೇವೆ, ತೀರ್ಥ ಸ್ನಾನ, ಕುಂಕುಮಾರ್ಚನೆ, ಪಂಚಕಜ್ಜಾಯ, ಅನ್ನಪ್ರಾಶನ, ತ್ರಿಮಧುರ, ಹಾಲುಪಾಯಸ ಅಲ್ಲದೆ ಪ್ರೇತಬಾಧೆ, ನಾಗದೋಷ, ಕಾಲಿನಲ್ಲಿ ಆನಿ ಮುಂತಾದ ದೋಷಗಳಿಗೆ ಬೆಳ್ಳಿ ಹರಕೆ ಸೇವೆ ಇತ್ಯಾದಿ. ಇಲ್ಲಿನ ವಿಶೇಷ ದಿನಗಳು: ಮಾರ್ಚ್ 17ರಂದು ಪ್ರಾತಃ ಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರತಿಷ್ಠಾ ದಿನ, ವಸಂತ ಋತುವಿನ ವೈಶಾಖ ಹುಣ್ಣಿಮೆಯಂದು ವಸಂತೋತ್ಸವ, ವೃಷಭ ಮಾಸದ ಮೃಗಶಿರ ನಕ್ಷತ್ರದಂದು ಪ್ರತಿಷ್ಠಾ ದಿನ, ಶ್ರಾವಣ ಮಾಸ ಶರನ್ನವರಾತ್ರಿ ಮಹೋತ್ಸವ. ಹೀಗೆ ದೇವಾಲಯದಲ್ಲಿ ಸ್ವಲ್ಪ ಸಮಯ ಕಳೆದು ದೇವರಲ್ಲಿ ಪ್ರಾರ್ಥಿಸಿ ದುರ್ಗಾಪರಮೇಶ್ವರಿ ಆಶೀರ್ವಾದ ಪಡೆದೆವು. ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದುರ್ಗಾಪರಮೇಶ್ವರಿ ಕೃಪೆಗೆ ಪಾತ್ರರಾಗಿ. ಹೀಗೆ ಪುರಾತನ ಹೇಗೂ ವಿಶೇಷ ದೇವಸ್ಥಾನವನ್ನು ತಿಳಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ.
Bravo!